ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ. ಕಲಬುರಗಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗೌರವಾನ್ವಿತ ರಾಜ್ಯಪಾಲರಿಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಹಾಗೂ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಮಾತನಾಡುತ್ತಾ ಮೂಡ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ ಕೋರ್ ಕಮಿಟಿ ಸದಸ್ಯರು, ಮಾಜಿ ಸಂಸದರು, ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇವತ್ತಿನ ದಿವಸ ನೀವು ರಾಜೀನಾಮೆ ಕೊಡಬೇಕಾಗಿತ್ತು, ನೈತಿಕ ಹೊಣೆ ಹೊತ್ತು. ಆದ್ರೆ ಇವತ್ತಿನ ದಿವಸ ಆ ಕೆಲಸ ನೀವು ಮಾಡಲಿಲ್ಲ. ಎರಡನೇದಾಗಿ ಮೂಡ ಹಗರಣದ ವಿಷಯವಾಗಿ ಇವತ್ತಿನ ದಿವಸ ಸದನದಲ್ಲಿ ಮಾತನಾಡಲು ಅವಕಾಶ ಕೊಡದೆ ಪಲಾಯನ ಮಾಡಿದ್ದಕ್ಕಾಗಿ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿವಸ ಪಾದಯಾತ್ರೆ ಮುಖಾಂತರ ನಿಮ್ಮ ಈ ಹುಡುಕನ್ನು ಹೊರಗೆ ತರುವಂತಹ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿತು. ಅದಾದ ನಂತರ ಇವತ್ತಿನ ದಿವಸ ಸಂವಿಧಾನದ ಆರ್ಟಿಕಲ್ 17A ಪ್ರಕಾರ ಏನು ರಾಜ್ಯದ ರಾಜ್ಯಪಾಲರಾದಂತ ಇವತ್ತಿನ ದಿವಸ ಗೆಹ್ಲೋಟ್ ಅವರು ಈ ಸಂವಿಧಾನಿಕವಾಗಿ ನಿಮ್ಮ ಮೇಲೆ ಯಾಕೆ ತನಿಖೆ ಮಾಡಬಾರ್ದು ಅನ್ನುವಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆ ಅನುಮತಿ ಕೊಟ್ಟ ತಕ್ಷಣ ಇವತ್ತ ನಿಜವಾಗ್ಲೂ ನೀವು ಸಂವಿಧಾನ ಕಾನೂನು ಬಗ್ಗೆ ನಿಮ್ಗೆ ಏನಾದರೂ ಅರಿವಿದ್ರೆ ಅವತ್ತಿನ ದಿವಸ ರಾಜೀನಾಮೆ ಕೊಡಬೇಕಾಗಿತ್ತು. ಈ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರ ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರ ತತ್ಕ್ಷಣದಿಂದಲೇ ಇವತ್ತಿನ ದಿವಸ ಹಿಂದಿನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತಹ ಇತಿಹಾಸ ಇದೆ. ನೀವು ಈ ದೇಶದ ಈ ನೆಲದ ಕಾನೂನು ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರೆ ಕಾನೂನು ಮತ್ತು ಸಂವಿಧಾನ ಮಾತಾಡ್ತಾ ಇದ್ರೆ ನಿಮಗೆ ಯಾವ ನೈತಿಕತೆ ಇದೆ? ಆ ಕೊಟ್ಟಂತ ಪ್ರಾಸಿಕ್ಯೂಷನ್ ಕೊಟ್ಟಂತ ಅನುಮತಿ ಕೊಟ್ಟ ದಿವಸನೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ನೀವು ಕೊಡಲ್ಲ ತಿಳ್ಕೊಂಡು ಇವತ್ತಿನ ದಿವಸ ಆ ಒಂದು ಇಂದು ಕಲಬುರಗಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಎನ್ನುವಂಥ ಒಂದು ಬೃಹತ್ವಾದಂಥ ಮನವಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಸಲುವಾಗಿ ಇವತ್ತಿನ ದಿವಸ ಪಾಲ್ಗೊಂಡಂತ ನಮ್ಮೆಲ್ಲ ಪಕ್ಷದ ಮುಖಂಡರೇ ಕಲ್ಯಾಣವನ್ನು ನಾನು ಮಾಡ್ತೀನಿ ಅಂತೇಳಿ ನೀನು ಇವತ್ತಿನ ದಿನ ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ರೆ, ದಲಿತರ ಹೆಸರಲ್ಲಿ ಮತದಾನ ತಗೊಂಡು ನೀನು ಇವತ್ತಿನ ದಿನ ದಲಿತರಿಗೆ ಅವಮಾನ ಮಾಡ್ತೀನಿ ಅಂದ್ರೆ ನಾವು ಇವತ್ತು ನಿನಗೆ ಸುಮ್ ಕೊಡಂಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ದಲಿತರು ಒಕ್ಕೋರಲಿನಿಂದ ನಿನ್ನ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ಇವತ್ತಿನ ದಿವಸ ನಿನ್ನ ಮನೆ ಮುಂದೆ ಸತ್ಯಾಗ್ರಹ ಕೊಡ್ತೀವಿ ನಾವು. ಇಷ್ಟಕ್ಕೆ ಬಿಡಂಗಿಲ್ಲ ಸಿದ್ದರಾಮಯ್ಯ ಅವರವ್ರೆ. ಯಾಕಂದ್ರೆ ನಮಗೆ ತುಂಬಾ ನೋವಾಗಿದೆ. ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕವಾದಂತ ರಾಜ್ಯಪಾಲರು ನಮ್ಮ ದಲಿತರಾಗಿರ್ತಕ್ಕಂಥ ನಾಯಕರಿಗೆ ಇವತ್ತಿನ ದಿನ ಐವಾನ್ ಶಜಾ ಇರ್ಬೋದು, ಜಮೀರ್ ಅಹ್ಮದ್ ಇರ್ಬೋದು, ಸಾಕಷ್ಟು ನಿಮ್ಮ ಮಂತ್ರಿ ಮಂಡಲದಲ್ಲಿ ಇವತ್ತಿನ ದಿನ ಏಕವಚನದಲ್ಲಿ ಮಾತಾಡಿ ಒಬ್ಬ ರಾಜ್ಯಪಾಲರನ್ನ ಹೀಯಾಳಿಸಿದ್ದಾರೆ. ನೀವು ಏನಾದ್ರೂ ಘನತೆವೆತ್ತ ಮುಖ್ಯಮಂತ್ರಿ ಆಗಿದ್ರೆ, ನೀನು ಕಪ್ಪಿ ಚುಕ್ಕೆ ಇಲ್ಲಾರ್ದ ಮುಖ್ಯಮಂತ್ರಿ ಆಗಿದ್ರೆ ಮೊದಲು ಅವ್ರಿಗೆ ರಾಜೀನಾಮೆ ಕೊಡಿಸು. ರಾಜೀನಾಮೆ ಫಸ್ಟ್ ಕೊಡಿಸು, ಆಮ್ಯಾಗ ನಿನ್ನ ಚುಕ್ಕೆಗಳು ನಾವು ನೋಡ್ತೀವಿ ಎಸವ ಅನ್ನೋದು. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತಿನ ದಿನ ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತಿನ ದಿನ ಸಾಂಕೇತಿಕವಾಗಿ ಸರಳವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ನಾಳೆಗೆ ನಮ್ಮ ದಲಿತರ ಮೇಲೆ, ನಮ್ಮ ದಲಿತ ರಾಜ್ಯಪಾಲರ ಮೇಲೆ ಇನ್ನು ಯಾರಾದರೂ ಏನಾದರೂ ಒಂದು ಶಬ್ದ ಅವಶ್ಯ ಮಾಡಿದ್ರೆ ನಾವು ಕೂಡ ಅದೇ ಪದವನ್ನು ಬಳಸಬೇಕಾಗ್ತದಕ್ಕಂತಕ್ಕಂಥ ಮಾತನ್ನು ಹೇಳುವುದರ ಮುಖಾಂತರ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಟ್ಟು ಈ ರಾಜ್ಯದ ಮಾನ ಮರ್ಯಾದೆ ಸ್ವಲ್ಪ ಉಳಿಸ್ಬೇಕನ್ನುವ ಮಾತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರು ಕಲಬುರಗಿ ಜಿಲ್ಲೆಯಿಂದ ಅವರಿಗೆ ನಾವು ತಿಳಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ. ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರೆ ನಮ್ಮ ರಾಜ್ಯಪಾಲರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ರಾಜ್ಯಪಾಲರು ಇವತ್ತು
ಭ್ರಷ್ಟಾಚಾರ ಆಗಿದ್ದು ಕಣ್ಣಿಗೆ ಕಂಡು ಬರ್ತದೆ ಅಂತ ಅನ್ನೋ ಮಾತು ಹೇಳಿದಾಗ ಕೂಡ ಆ ಸ್ಥಾನದಲ್ಲಿ ಮುಂದುವರಿಬೇಕಂತಂದ್ರೆ ಅವರಿಗೆ ಇವರು ನಾಚಿಕೆ ಶರ್ಮ ಏನಾದರೂ ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಅವರಿಗೆ ಅಧಿಕಾರನೇ ಬಹಳ ಮುಖ್ಯ ಆಗಿದೆ. ಇದನ್ನು ಖಂಡಿಸಿ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳ ವಿವರವಾಗಿ ಇವತ್ತಿನ ದಿವಸ ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಅನ್ನೋದನ್ನು ಅವರು ಪತ್ರವನ್ನು ಇವತ್ತಿನ ದಿವಸ. ಆದರೆ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಅವರಿಗೆ ಅಧಿಕಾರನೇ ಬಹಳ ಮುಖ್ಯ ಆಗಿದೆ. ಇದನ್ನು ಖಂಡಿಸಿ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳ ವಿವರವಾಗಿ ಇವತ್ತಿನ ದಿವಸ ಈ ಹೋರಾಟದ ಬಗ್ಗೆ ಮಾತನಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದರು. ಎಲ್ಲ ನಾವು ಪಕ್ಷ ಕಡೆಯಿಂದ ಎಲ್ಲ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ. ಯಾಕಂದರೆ ಹಿಂದಿನ ಒಂದು 10 ದಿನ ಹಿಂದೆ ನಾವು ಅವರು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಅವಾಗ ಅಂದ್ಕೊಂಡಿದ್ದೀವಿ ರಾಜೀನಾಮೆ ಕೊಡ್ತಾರಂತ. ಆದರೆ ಈ ಸರ್ಕಾರ ಏನೋ ಬಂಡತನ ತೋರಿಸ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡ್ತಾ ಇಲ್ಲ. ಮತ್ತು ಅದು ಇಲ್ಲದೆ ಇನ್ನೂ ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ, ಯಾರು ರಾಜ್ಯಪಾಲ ಅಂದರೆ ಪ್ರೆಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಪ್ರತಿನಿಧಿ, ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಪೋಸ್ಟ್, ಅದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದು ಅವ್ರಿಗೆ ಕಾಂಗ್ರೆಸ್ ಶಾಸಕರು ಎಲ್ಲ ಅವಮಾನ ಮಾಡ್ತಾ ಇದ್ದಾರೆ, ಏಕವಚನದಲ್ಲಿ ಬೈತಿದ್ದಾರೆ. ಮತ್ತು ಬಾಂಗ್ಲಾದೇಶಲ್ಲಿ ಏನು ಸಿಚುವೇಶನ್ ಇದೆ ಆ ಥರ ಸಿಚುವೇಶನ್ ಮಾಡ್ತೀವಿ ಅಂತ ಕೆಲವರು ಶಾಸಕರು ಈ ಥರ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಖಂಡಿಸ್ತೀವಿ. ಇಂಥ ಮಾತಾಡಬಾರ್ದು. ಯಾಕಂದರೆ ರಾಜ್ಯಪಾಲರು ಯಾವುದೇ ಪಕ್ಷ ಸೀಮಿತ ಅಲ್ಲ. ಅವರು ಒಂದು ಸಂವಿಧಾನ ಹುದ್ದೆಯಿಂದ ಇಲ್ಲಿ ಗವರ್ನರ್ ರೂಲ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಏನು ಕಾನೂನುಬದ್ಧವಾಗಿ ಏನು ಆಗಬೇಕು, ಏನು ಕ್ರಮಗಳಿದೆ ಅದು ತಗೋಬೇಕಾಗಿದೆ ಅಷ್ಟೇ.